ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಸ್ವಸ್ತಿ ಶ್ರೀ ಪರಾಭವ ನಾಮ ಸಂವತ್ಸರದ ಅಂದರೆ 2026-27 ವರ್ಷದ ಯುಗಾದಿ ಹಬ್ಬದ ಕನ್ಯಾ ರಾಶಿಯವರ ವಾರ್ಷಿಕ ಭವಿಷ್ಯ ಯಾವ ರೀತಿ ಇರುತ್ತೆ ಅಂತ ತಿಳಿಸ್ಕೊಡ್ತೀನಿ. ಹಾಗಾಗಿ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಇನ್ನೂ ಹೊಸಬರಾಗಿದ್ದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಈ ಸ್ವಸ್ತಿ ಶ್ರೀ ಪರಾಭವ ನಾಮ ಸಂವತ್ಸರದ ಕನ್ಯಾ ರಾಶಿಗೆ ಉತ್ತರ ನಕ್ಷತ್ರದ ಕೊನೆಯ 3 ಪಾದಗಳು, ಹಾಗೆ ಹಸ್ತ ನಕ್ಷತ್ರದ 4 ಪಾದಗಳು ಹಾಗೂ ಚಿತ್ರ ನಕ್ಷತ್ರದ ಮೊದಲ 2 ಪಾದಗಳಲ್ಲಿ ಜನಿಸಿದಂಥವರು ಈ ಕನ್ಯಾ ರಾಶಿಯ ವ್ಯಾಪ್ತಿಗೆ ಸೇರ್ಪಡ್ತಾರೆ. ಈ ಕನ್ಯಾ ರಾಶಿಯ ಅಧಿಪತಿ ಬುಧ. ಹಾಗೆ ಕನ್ಯಾ ರಾಶಿಯ ಅದೃಷ್ಟದ ಬಣ್ಣಗಳು ಹಸಿರು ಮತ್ತು ಬಿಳಿ. ಹಾಗೆ ಅದೃಷ್ಟ ಸಂಖ್ಯೆಗಳು 5, 6 ಮತ್ತು 8. ಸ್ನೇಹಿತರೆ, ನಾವು ಒಂದು ರಾಶಿ ಭವಿಷ್ಯವನ್ನು ತಿಳ್ಕೊಬೇಕಂದ್ರೆ ಮುಖ್ಯವಾಗಿ ಕೆಲವೊಂದಷ್ಟು ಪ್ರಮುಖವಾದ ಗ್ರಹ ಸಂಚಾರಗಳು ಯಾವ ರೀತಿ ಇದೆ ಅಂತ ತಿಳ್ಕೊಬೇಕಾಗುತ್ತೆ. ಈಗ ಮೊದಲನೇದಾಗಿ ಶನಿ. ವರ್ಷ ಪೂರ್ತಿ ಶನಿಯು ನಿಮ್ಮ 7ನೇ ಮನೆಯಲ್ಲಿ ಕಳತ್ರ ಸ್ಥಾನದಲ್ಲಿ ಅಂದರೆ ಮೀನ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇರ್ತಾನೆ. ಈ ಹಂತವನ್ನು ಸಪ್ತಮ ಶನಿ ಅಂತ ಕರೆಯಲಾಗುತ್ತೆ. ಇದು ಸಾಮಾನ್ಯವಾಗಿ ಪಾಲುದಾರಿಕೆ ಮತ್ತು ವೈವಾಹಿಕ ವಿಷಯಗಳಲ್ಲಿ ವಿಳಂಬ ಅಥವಾ ಸಣ್ಣ ಅಡೆತಡೆಗಳನ್ನು ಸೂಚನೆ ಕೊಡುತ್ತೆ. ಇನ್ನು ಗುರುವಿನ ಸಂಚಾರ. ವರ್ಷದ ಆರಂಭದಿಂದ ಜೂನ್ 2ರವರೆಗೆ ಗುರು ನಿಮ್ಮ 10ನೇ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾನೆ. ನಂತರ ಅಕ್ಟೋಬರ್ 31, 2026ರವರೆಗೆ ನಿಮ್ಮ ಅತ್ಯಂತ ಶುಭ ಸ್ಥಾನವಾದಂತಹ 11ನೇ ಮನೆಯಾದಂತಹ ಕರ್ಕಾಟಕ ರಾಶಿಗೆ ತನ್ನ ಸಂಚಾರವನ್ನು ಬದಲಾಯಿಸ್ತಾನೆ. ನಂತರ ಅದು 12ನೇ ಮನೆಗೆ ತನ್ನ ಸಂಚಾರವನ್ನು ಬದಲಾಯಿಸುತ್ತೆ, ಅಂದರೆ ಸಿಂಹ ರಾಶಿಗೆ ಬದಲಾಗುತ್ತೆ. ನಂತರ ಜನವರಿ 25, 2027ರಂದು ನಿಮ್ಮ 11ನೇ ಮನೆಗೆ ಮತ್ತೆ ಹಿಮ್ಮುಖವಾಗಿ ಸಂಚಾರವನ್ನು ಮಾಡುತ್ತೆ. 11ನೇ ಮನೆಯಲ್ಲಿ ಏಕಾದಶ ಗುರುವಿನ ಸಂಚಾರ ನಿಮಗೆ ಅದ್ಭುತವಾದಂತಹ ರಾಜಯೋಗವನ್ನು ತಂದುಕೊಡುತ್ತೆ. ಇನ್ನು ರಾಹುಕೇತುವಿನ ಸಂಚಾರ. ಪ್ರಸ್ತುತ ನಿಮ್ಮ 6ನೇ ಮನೆಯಲ್ಲಿರುವಂತಹ ರಾಹು ಮತ್ತು 12ನೇ ಮನೆಯಲ್ಲಿರುವಂತಹ ಕೇತು ಡಿಸೆಂಬರ್ 6ರಂದು ಪರಿವರ್ತನೆಗೊಳ್ತಾರೆ. ಅಂದರೆ ರಾಹು ಮತ್ತು ಕೇತು ಕ್ರಮವಾಗಿ ರಾಹು ನಿಮ್ಮ 5ನೇ ಮನೆಯಾದ ಮಕರ ರಾಶಿಗೆ ಹಾಗೂ ಕೇತು ನಿಮ್ಮ 11ನೇ ಮನೆಯಾದ ಕರ್ಕಾಟಕ ರಾಶಿಗೆ ಸ್ಥಳಾಂತರಗೊಳ್ತಾರೆ. ಡಿಸೆಂಬರ್ 6ರವರೆಗೆ 6ನೇ ಮನೆಯಲ್ಲಿ ರಾಹುವಿನ ಸಂಚಾರ ಪ್ರಾಯೋಗಿಕವಾಗಿ ಅಡೆತಡೆಗಳ ಮೇಲೆ ವಿಜಯವನ್ನು ಖಚಿತಪಡಿಸುತ್ತೆ. ಸ್ನೇಹಿತರೆ, ಈಗ ವೃತ್ತಿ ಮತ್ತು ವ್ಯವಹಾರ ಯಾವ ರೀತಿ ಇದೆ ಅಂತ ನೋಡ್ತಾ ಹೋಗೋಣ. ವೃತ್ತಿಪರವಾಗಿ ಈ ಯುಗಾದಿ ವರ್ಷವು ಒಂದು ಸುವರ್ಣಾವಕಾಶಕ್ಕಿಂತ ಕಡಿಮೆ ಇಲ್ಲ. ಡಿಸೆಂಬರ್ 6ರವರೆಗೆ ರಾಹು 6ನೇ ಮನೆಯಲ್ಲಿರುವುದರಿಂದ ನಿಮ್ಮ ಕಚೇರಿಯ ಪ್ರತಿಸ್ಪರ್ಧಿಗಳು ನಿಮ್ಮ ಪ್ರಗತಿಗೆ ಅಡ್ಡಿಯಾಗೋದಿಲ್ಲ. ನಿಮ್ಮ ಸಮರ್ಪಣೆಯು ಮೇಲಿನ ನಿರ್ವಹಣೆಯಿಂದ ಹೆಚ್ಚಿನ ಪ್ರಶಂಸೆಯನ್ನು ಗಳಿಸಿಕೊಳ್ಳುತ್ತೆ. ಮುಖ್ಯವಾಗಿ ಜೂನ್ 2 ಮತ್ತು ಅಕ್ಟೋಬರ್ 31ರ ನಡುವೆ ಗುರು 11ನೇ ಮನೆಯಲ್ಲಿದ್ದಾಗ ನೀವು ಬಹು ನಿರೀಕ್ಷಿತವಾದಂತಹ ಬಡ್ತಿ ಅಥವಾ ಸಂಬಳದಲ್ಲಿ ಹೆಚ್ಚಳವನ್ನು ಪಡ್ಕೊಳ್ಳುವಂತಹ ಸಾಧ್ಯತೆ ಕಂಡುಬರುತ್ತೆ. ಉದ್ಯಮಿಗಳಿಗೆ ಹೊಸ ಉದ್ಯಮಗಳನ್ನು ಪ್ರಾರಂಭಿಸಲು ಇದು ಅತ್ಯುತ್ತಮವಾದಂತಹ ಸಮಯ. ಆದರೂ ಸಪ್ತಮ ಶನಿಯ ಕಾರಣದಿಂದಾಗಿ ನಿಮ್ಮ ವ್ಯಾಪಾರ ಪಾಲುದಾರರೊಂದಿಗೆ ನೀವು ಸಾಂದರ್ಭಿಕ ಮೌಖಿಕ ಭಿನ್ನಾಭಿಪ್ರಾಯಗಳನ್ನು ಎದುರಿಸಬೇಕಾಗಿ ಬರಬಹುದು. ಈ ಸಂದರ್ಭಗಳನ್ನು ತಾಳ್ಮೆ ಮತ್ತು ರಾಜತಾಂತ್ರಿಕತೆಯಿಂದ ನಿಭಾಯಿಸೋದು ಒಳ್ಳೆಯದು. ಇನ್ನು ಆರ್ಥಿಕ ಪರಿಸ್ಥಿತಿ. ಸಾಂಪ್ರದಾಯಿಕ ಪಂಚಾಂಗ ಲೆಕ್ಕಾಚಾರಗಳು ನಿಮ್ಮ ಆದಾಯವನ್ನು 8ರಲ್ಲಿ ಮತ್ತು ಖರ್ಚುಗಳನ್ನು 11ರಲ್ಲಿ ತೋರಿಸಿದರೂ ಕೂಡ ಗುರುವಿನ ಪ್ರಬಲವಾದಂತಹ ಪ್ರಭಾವ ನಿಮಗೆ ಹಣದ ಕೊರತೆಯನ್ನು ತಂದುಕೊಡೋದಿಲ್ಲ. ಜೂನ್ ನಂತರ ಏಕಾದಶ ಗುರು, ಅಂದರೆ 11ನೇ ಮನೆಯಲ್ಲಿ ಗುರು ಇದ್ದಾಗ ಏಕಾದಶ ಗುರು ಅಂತ ಕರೆಯಲಾಗುತ್ತೆ, ನಿಮ್ಮ ಆರ್ಥಿಕ ತೊಂದರೆಗಳನ್ನು ಸಂಪೂರ್ಣವಾಗಿ ಪರಿಹರಿಸ್ತಾನೆ. ಅನಿರೀಕ್ಷಿತ ಮಾರ್ಗಗಳ ಮೂಲಕ ಹಣ ಹರಿಯುತ್ತೆ ಮತ್ತು ಹಿಂದೆ ಬರೆದು ಬಿಟ್ಟಂತಹ ಹಳೆಯ ಸಾಲಗಳು ಮತ್ತೆ ಹಿಂದಿರುತ್ತವೆ. ಅಂದರೆ ಹಿಂದೆ ಮಾಡಿದಂತಹ ಸಾಲಗಳನ್ನ ನೀವು ತೀರ್ಸಕ್ಕಾಗ್ದಲೆ ಹಾಗೆ ಉಳ್ಕೊಂಡಿರೋ ಅವೆಲ್ಲ ಈ ಸಂದರ್ಭದಲ್ಲಿ ತೀರ್ತವೆ. ಡಿಸೆಂಬರ್ 6ರ ನಂತರ ಕೇತು 11ನೇ ಮನೆಗೆ ಸ್ಥಳಾಂತರಗೊಳ್ಳುವುದರಿಂದ ಷೇರು ಮಾರುಕಟ್ಟೆ ಅಥವಾ ರಿಯಲ್ ಎಸ್ಟೇಟ್ ಮೂಲಕ ಅತಿಯಾದಂತಹ ಲಾಭ ಬರುವ ಸೂಚನೆ ಕಾಣ್ತಾ ಇದೆ. ಆದರೂ ಅನಗತ್ಯ ಖರ್ಚುಗಳ ಮೇಲೆ ಬಿಗಿಯಾದಂತಹ ನಿಯಂತ್ರಣವನ್ನು ಇಟ್ಕೊಳ್ಳೋದ್ರಿಂದ ನಿಮ್ಮ ಭವಿಷ್ಯವನ್ನು ಆರಾಮದಾಯಕವಾಗಿ ಭದ್ರಪಡಿಸ್ಕೋಬೋದು. ಇನ್ನು ಕುಟುಂಬ ಮತ್ತು ವೈಯಕ್ತಿಕ ಜೀವನ. ಈ ವರ್ಷ ನಿಮ್ಮ ವೈಯಕ್ತಿಕ ಜೀವನ ಮಿಶ್ರ ಫಲಿತಾಂಶಗಳನ್ನು ತರುತ್ತೆ. ಒಂದೆಡೆ ಗುರುವಿನ ಬಲವು ಮನೆಯಲ್ಲಿ ಹಬ್ಬದ ವಾತಾವರಣವನ್ನು ಸೃಷ್ಟಿಸುತ್ತೆ, ಶುಭ ಘಟನೆಗಳಿಗೆ ನಾಂದಿಯಾಡುತ್ತೆ. ಒಡ ಹುಟ್ಟಿದವರು ಮತ್ತು ಸ್ನೇಹಿತರಿಂದ ಸಂಪೂರ್ಣ ಬೆಂಬಲವನ್ನು ಖಾತ್ರಿಪಡಿಸುತ್ತೆ. ಮತ್ತೊಂದು ಕಡೆ 7ನೇ ಮನೆಯಲ್ಲಿನ ಶನಿಯ
ಸಾಗಣೆ ಅಂದರೆ ನಿಮ್ಮ ಜೀವನ ಸಂಗಾತಿಯೊಂದಿಗೆ ನೀವು ಆಗಾಗ್ಗೆ ಸಣ್ಣ ಪುಟ್ಟ ತಪ್ಪು ಗ್ರಹಿಕೆಗಳು ಮತ್ತು ಹಠಮಾರಿತನದ ವಾದಗಳನ್ನು ಎದುರಿಸುವಂತೆ ಮಾಡಬಹುದು. ಕೋಪವನ್ನು ಬದಿಗಿಟ್ಟು ಪ್ರೀತಿ ಮತ್ತು ತಿಳುವಳಿಕೆಯಿಂದ ಅವರನ್ನು ನೀವು ಒಲಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕು. ಡಿಸೆಂಬರ್ ನಂತರ ರಾಹು 5ನೇ ಮನೆಗೆ ಸ್ಥಳಾಂತರಗೊಳ್ಳೋದ್ರಿಂದ ನಿಮ್ಮ ಮಕ್ಕಳ ಶಿಕ್ಷಣ ಅಥವಾ ಭವಿಷ್ಯದ ನಿರೀಕ್ಷೆಗಳ ಬಗ್ಗೆ ಸ್ವಲ್ಪ ಆತಂಕ ಉಂಟಾಗ್ಬೋದು. ಇನ್ನು ಆರೋಗ್ಯ, ನಿಮ್ಮ ಒಟ್ಟಾರೆ ಆರೋಗ್ಯ ಈ ಸಂದರ್ಭದಲ್ಲಿ ಸದೃಢವಾಗಿರುತ್ತೆ. ಗುರುವು ಲಾಭದ ಮನೆಯಲ್ಲಿ ಮತ್ತು ರಾಹು 6ನೇ ಮನೆಯಲ್ಲಿ ಇರೋದರಿಂದ ನಿಮ್ಮ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಂದ ನೀವು ಬಳಲ್ತಾ ಇದ್ರೆ ಈ ಸಂದರ್ಭದಲ್ಲಿ ಪರಿಹಾರವನ್ನು ಕಾಣ್ತೀರಿ. ನಿಮ್ಮ ಆರೋಗ್ಯ ಸುಧಾರಣೆಯನ್ನು ಕಾಣುತ್ತೆ. ಆದರೂ ಸಪ್ತಮ ಶನಿಯು ಕೆಲವೊಮ್ಮೆ ಜೀರ್ಣಕಾರಿ ಸಮಸ್ಯೆಗಳು ಅಥವಾ ಬೆನ್ನು ನೋವಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನು ಉಂಟು ಮಾಡಬಹುದು. ಪ್ರಯಾಣ ಮಾಡುವಾಗ ಸರಿಯಾದ ರೀತಿಯ ಆಹಾರವನ್ನು ಸೇವಿಸುವಂತಹ ಅಭ್ಯಾಸವನ್ನು ಬೆಳೆಸ್ಕೋಬೇಕಾಗುತ್ತೆ ಮತ್ತು ಕಟ್ಟುನಿಟ್ಟಿನ ನಿದ್ರೆಯ ವೇಳಾಪಟ್ಟಿಯನ್ನು ಕಾಪಾಡ್ಕೋಬೇಕಾಗುತ್ತೆ. ಸ್ನೇಹಿತರೆ, ಈಗ ಈ ಪರಾಭವ ನಾಮ ಸಂವತ್ಸರದಲ್ಲಿ ಕನ್ಯಾ ರಾಶಿಯವರಿಗೆ ಕೆಲವೊಂದಷ್ಟು ಜ್ಯೋತಿಷ್ಯ ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ. ಈ ವರ್ಷವು ಪ್ರಧಾನವಾಗಿ ಸಕಾರಾತ್ಮಕವಾಗಿದ್ದರೂ ಕೂಡ ಈಗ ನಾನು ತಿಳಿಸ್ಕೊಡುವಂತಹ ಈ ಕೆಲವೊಂದಷ್ಟು ಪರಿಹಾರಗಳನ್ನು ನೀವು ಅಭ್ಯಾಸ ಮಾಡೋದ್ರಿಂದ ಸಪ್ತಮ ಶನಿಯಿಂದ ಉಂಟಾಗುವಂತಹ ವೈಯಕ್ತಿಕ ಅಡೆತಡೆಗಳು ಮತ್ತು ನಕಾರಾತ್ಮಕತೆಯನ್ನು ತೆಗೆದುಹಾಕೋದಕ್ಕೆ ನಿಮಗೆ ಸಹಾಯ ಮಾಡುತ್ತೆ. ಮೊದಲನೇದಾಗಿ ವಿಷ್ಣು ಸಹಸ್ರನಾಮ. ನಿಮ್ಮನ್ನು ಆಳುವಂತಹ ಗ್ರಹ ಬುಧನ ಆಶೀರ್ವಾದವನ್ನು ಪಡೆಯಲು ಪ್ರತಿದಿನ ಅಥವಾ ಪ್ರತಿ ಬುಧವಾರ ಶ್ರೀ ವಿಷ್ಣು ಸಹಸ್ರನಾಮವನ್ನು ಪಠಿಸುವುದರಿಂದ ಅದ್ಭುತವಾದಂತಹ ಫಲಿತಾಂಶಗಳನ್ನು ಪಡ್ಕೋಬೋದು. ಹಾಗೆ 7ನೇ ಮನೆಯಲ್ಲಿ ಶನಿಯ ದುಷ್ಪರಿಣಾಮವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಪ್ರತಿ ಶನಿವಾರ ಶಿವನ ದೇವಸ್ಥಾನಕ್ಕೆ ಭೇಟಿ ನೀಡಿ ಕಪ್ಪು ಎಳ್ಳನ್ನು ದಾನ ಮಾಡಿ ಅಥವಾ ಎಳ್ಳೆಣ್ಣೆಯಿಂದ ದೀಪವನ್ನು ಬೆಳಗಿಸಿ. ಇನ್ನು ಗುರುವು 12ನೇ ಮನೆಯಲ್ಲಿ ಇದ್ದಾಗ ಅಂದರೆ ಅಕ್ಟೋಬರ್ 31ರಿಂದ ಜನವರಿ 2027ನೇ ಇಸ್ವಿವರೆಗೆ ಪ್ರತಿ ಗುರುವಾರದಂದು ದತ್ತಾತ್ರೇಯ ದೇವಸ್ಥಾನಕ್ಕೆ ಭೇಟಿ ನೀಡೋದು ತುಂಬ ಶುಭ ಅಂತ ಅನಿಸುತ್ತೆ. ಹಾಗಾಗಿ ನೀವು ಈ ಪ್ರಯತ್ನವನ್ನು ಕೂಡ ಮಾಡಬಹುದು. ಸ್ನೇಹಿತರೆ, ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿನ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ಈ ವಿಡಿಯೋನ ಶೇರ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಇಂಥದ್ದೇ ಮತ್ತಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ನೋಡ್ತಾ ಇರಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ರಾಶಿ ಹೊಸ ವಿಷಯದೊಂದಿಗೆ ಸಿಗ್ತೀನಿ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಧನ್ಯವಾದಗಳು.